ತನ್ನೆದುರಿಗೆ ನಿಂತಿದ್ದ ವ್ಯಕ್ತಿ ಕೆನ್ನೆಗೆ ಏಟು ಕೊಟ್ಟವನೇ. ಹೇಳಿದ್ದು ಒಂದು ಕೆಲಸ ಸರಿಯಾಗಿ ಮಾಡೋಕೆ ಬರಲ್ಲ ನಿಮಗೆ. ಛೆ, ಅವರನ್ನು ಎಲ್ಲಾದರೂ ತಲೆಮರೆಸಿಕೊಂಡು ಹೋಗೋಕೆ ಹೇಳು. ಅವನ ಕಣ್ಣಿಗೇನಾದರೂ ಅವರು ಕಾಣಿಸಿದ್ರೆ ಅವರ ಜೊತೆ ನಮ್ಮನ್ನೆಲ್ಲ ಹಿಡಿದು ಬಿಡ್ತಾನೆ. ತುಂಬ ಕಿಲಾಡಿಯ ವೇದಾಂತ್. ಈ ಸಲ ಎಲ್ಲೋ ಮಿಸ್ ಆಗಿದೆ ಸರ್. ನೆಕ್ಸ್ಟ್ ಟೈಮ್ ಸರಿಯಾಗಿ ಪ್ಲಾನ್ ಮಾಡಿ ಹೊಡೆಯೋಕೆ ಹೇಳ್ತೀನಿ. ಮತ್ತೊಮ್ಮೆ ಏಟು ಕೊಟ್ಟವನೇ. ಇವಾಗ ಅವನು ನಮ್ಮ ಕೈಯಿಂದ ತಪ್ಪಿಸಿಕೊಂಡಿದ್ದಾನೆ ಅಂದರೆ ಗಾಯಗೊಂಡಿರೋ ಸಿಂಹದ ಥರ ಕುದಿಯುತ್ತಿರುತ್ತಾನೆ. ಅದನ್ನು ಮೊದಲು ತಿಳ್ಕೊ. ಇವಾಗ ಫುಲ್ ಅಲರ್ಟ್ ಆಗಿರುತ್ತಾನೆ. ಚಿಕ್ಕ ಕ್ಲೂ ಸಿಕ್ಕಿದ್ರೂ ನಮ್ಮನ್ನು ದೂರದ ಸಮೇತ ಕಿತ್ತಾಕ್ತಾನೆ. ಇವಾಗ ಬೇಡ, ಇನ್ನು ಸ್ವಲ್ಪ ದಿನ ಬಿಟ್ಟು ಆಮೇಲೆ ನೋಡಿಕೊಳ್ಳೋಣ. ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸು. ನೀವೆಲ್ಲ ಹುಷಾರಾಗಿರಬೇಕು, ತಿಳಿಯಿತಾ ಅಂದು ಹೋದ. ಎಂಪಿಯನ್ನು ನೋಡಿ ಕೆನ್ನೆ ಸವರಿಕೊಂಡ ಅವನ ಚೇಲ. ಕಣ್ಣು ಕೆಂಪಗೆ ಮಾಡಿಕೊಂಡು ನಿಂತಿದ್ದವ ನನಗೆ ಹೊಡೀತಾನೆ ಮುದ್ಕ ಅಂದುಕೊಂಡು ಅಲ್ಲಿಂದ ನಡೆದ. ಅಣ್ಣ, ಆ DCP ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿದವನನ್ನೇ ನೋಡಿದ ನಶೆಯಲ್ಲಿ ಮುಳುಗಿದ್ದ ರುದ್ರ. ಅದು ಗೊತ್ತಾಯಿತು. ಮಾಡಿದ್ದು ಯಾರು ಹೇಳು? ಮಾಡಿದ್ದು ಅಲ್ಲ ಅಣ್ಣ, ಮಾಡಿಸಿದ್ದು ಆ MP ತನ್ನ ಹುಡುಗರನ್ನು ಬಿಟ್ಟು ಮಾಡಿಸಿದ್ದಾನೆ. MP ಮಗನ ಎನ್ಕೌಂಟರ್ ಮಾಡಿದ್ನಲ್ವಾ ಆ DCP, ಅದೇ ದ್ವೇಷ. ಕಪಾಲಿ, ನಾಳೆ ಅವರನ್ನು ಮೀಟ್ ಮಾಡೋಕೆ ಹೋಗೋಣ. ಅಣ್ಣ, ಅವರನ್ನು ಮೀಟ್ ಮಾಡೋಕೆ ಅವರ ಆಯಿಂಟ್ಮೆಂಟ್ ತಗೋಬೇಕಂತೆ. ಗುಂಪಲ್ಲಿ ಇದ್ದವ ಯಾವನೋ ಒಬ್ಬ ಹೇಳಿದ. ಲೇ ಬೇಕುಫ್ ನನ್ನ ಮಗನೇ, ಆಯಿಂಟ್ಮೆಂಟ್ ಅಲ್ಲಲೇ, ಅಪಾಯಿಂಟ್ಮೆಂಟ್ ತಗೋಬೇಕು. ನಾಳೆ ಹೋಗಿ ಅವರ ಹತ್ರ ಮಾತಾಡೋಣ ಅಣ್ಣ. ಮೊದಲು ಆ DCPಗೆ ಚಟ್ಟ ಹತ್ತಿಸ್ಬೇಕು. ಅವಾಗಲೇ ನನಗೆ ಸಮಾಧಾನ. ಅವನನ್ನು ಚಟ್ಟ ಹತ್ತಿಸೋಕೆ ಅಷ್ಟು ಸುಲಭ ಅಲ್ಲ. ಅದನ್ನು ಮಾಡೋಕೆ ಹೋದಾಗಲೇ ನನ್ನ ಕಾಲು ಮುರಿದು ಕಳಿಸಿದವನು. ಹೊಡೀಬೇಕು. ಸರಿಯಾದ ಜಾಗ, ಸರಿಯಾದ ಸಮಯ ನೋಡಿ ಹೊಡೀಬೇಕು. ಮತ್ತೆ ಎದ್ದು ಬರದೇ ಇರೋ ಥರ. ಅದಕ್ಕೆ ಪೊಲಿಟಿಷಿಯನ್ ಸಹಾಯ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಮೀಟ್ ಮಾಡೋಣ, ಆಮೇಲೆ ಸರಿಯಾಗಿ ಪ್ಲಾನ್ ಮಾಡೋಣ ಅಂದ. ತನ್ನ ಮುಂದಿದ್ದ ಎಣ್ಣೆಯನ್ನು ಘಟಘಟನೆ ಕುಡಿದು ಮುಗಿಸಿದ ಅವನ ಮುಖದಲ್ಲಿ ರೌದ್ರವೇ ತುಂಬಿತ್ತು. ಸ್ನಾನ ಮುಗಿಸಿ ಬಂದವನನ್ನು ಕೂರಿಸಿ ಟವೆಲ್ ಹಿಡಿದು ಅವನ ತಲೆ ಒರೆಸುತ್ತಾ ನಿಂತಿದ್ದಳು ಖುಷಿ. ಅವನ ಕೈಗೆ ಏಟಾಗಿ ಆಗಲೇ 2 ದಿನವಾಗಿತ್ತು. ಸ್ವಲ್ಪ ನೋವು ಕಡಿಮೆ ಆದರೂ ಮನೆಯವರು ಅವನನ್ನು ಕೆಲಸಕ್ಕೆ ಹೋಗೋದು ತಡೆದಿದ್ದರು. ತುಂಬ ಬಲವಂತದಿಂದ. ಅದು 4 ದಿನದ ಮಟ್ಟಿಗೆ. ಎದುರಿಗೆ ನಿಂತು ಸೊಂಟಕ್ಕೆ ಸೆರಗು ಸಿಕ್ಕಿಸಿಕೊಂಡಿದ್ದ ಮುದ್ದು ಮಡದಿಯ ಬೆಳ್ಳಗಿನ ಸೊಂಟ ಅವನನ್ನು ಕೆಣಕಿತ್ತು. ತಲೆ ಎತ್ತಿ ಅವಳನ್ನು ನೋಡಿದ. ಏನು ಅಂದಳು. ಏನಿಲ್ಲ ಅಂದವನೇ ಅವಳ ಕೊಟ್ಟಿರುವ ಸೊಂಟದ ದರ್ಶನದ ಕೆಲಸ ಮಾಡುತ್ತಾ ನಿಧಾನಕ್ಕೆ ಬಾಗಿ ಮುತ್ತಿಟ್ಟಿದ್ದ. ಏನು ಮಾಡ್ತಿದ್ದೀರಾ? ಬೆಳಗ್ಗೆ ಬೆಳಗ್ಗೆನೇ ಈ ಥರ ಎಕ್ಸ್ಪೋಸ್ ಮಾಡಿದರೆ ನಾವು ಹೇಗೆ ಸುಮ್ಮನೆ ಇರೋದು? ಸುಮ್ಮನೆ ಕೂತ್ಕೊಳ್ಳಿ ಅಂದು ಮತ್ತೆ ಸ್ವಲ್ಪ ಒರೆಸಿ ಹೋಗಲು ಹೊರಟವಳ ಕೈ ಹಿಡಿದು ಹತ್ತಿರ ಎಳೆದುಕೊಂಡ ವೇದ. ನನಗೆ ಗೊತ್ತಿಲ್ಲದೆ ಏನೋ ಜಾದು ಮಾಡಿದ್ಯಾ ನೀನು ಅಲ್ವಾ? ಹಾಗೇನಿಲ್ಲ. ಹೌದಾ? ನೋಡು, ನಿನ್ನ ಹತ್ತಿರ ಇದ್ದರೆ ಯಾವುದರ ಪರಿವೇ ಇರಲ್ಲ ಅಂದು ಅವಳಿಗೆ ಮುತ್ತಿಡಲು. ಸಾಕು ಸಾಕು, ಜಾಸ್ತಿ ರೊಮ್ಯಾಂಟಿಕ್ ಮೂಡ್ಗೆ ಹೋಗಬೇಡಿ ಅಂದು ಮತ್ತೆ ಹೊರಟವಳನ್ನು ಹಿಡಿದು ತಬ್ಬಿಕೊಂಡಿದ್ದ. ರೊಮ್ಯಾಂಟಿಕ್ ಮೂಡ್ ಹೋದರೆ ಏನಾಗುತ್ತೆ? ಆಮೇಲೆ ನಿಮ್ಮನ್ನು ಸುಧಾರಿಸೋದು ನನಗೆ ಕಷ್ಟ ಆಗುತ್ತೆ. ನನಗೆ ಕೆಲಸ ಇದೆ, ಹೋಗಬೇಕು ಬಿಡಿ. ಒಂದು ಮುತ್ತು ಕೊಟ್ಟು ಹೋಗು ಎಂದು ಅವನೇ ಅವಳ ತುಟಿಗಳ ಸವಿದಿದ್ದ. ಬರ್ತಾ ಬರ್ತಾ ತುಂಬ ಅತಿಯಾಗಿ ಆಡ್ತಾ ಇದ್ದೀರಾ ನೀವು. ಇದು ಒಳ್ಳೆ ಕಥೆ ಆಯ್ತಲ್ಲ. ನನ್ನ ಹೆಂಡತಿನ ನಾನು ಮುದ್ದು ಮಾಡಿದರೆ ಅದು ಅತಿ ಆಗುತ್ತಂತೆ. ಹೌದು ಮತ್ತೆ. ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಿಗೆ ಹೋಗಿ ನೋಡಿದಳು ಖುಷಿ. ಹಾಯ್ ಅನ್ನುತ್ತಾ ಅಲ್ಲಿ ನಗುತ್ತಾ ನಿಂತಿದ್ದ ಸಂಜೀವ್. ಡಿಸ್ಟರ್ಬ್ ಆಯಿತು ಅಂತ ಬೈಕೊಂಬೇಡಿ ಅನ್ನುತ್ತಾ ಒಳಗೆ ಬಂದವ. ಆ ಥರ ಏನಿಲ್ಲ ಬನ್ನಿ ಅಣ್ಣ ಅಂದಳು. ಏನು ಸರ್, ಬೆಳಿಗ್ಗೆನೇ ಬಂದು ಬಿಟ್ಟಿದ್ದೀರಾ? ಏನು ಸಮಾಚಾರ? ಶರ್ಟ್ ತೊಡುತ್ತಾ ಕೇಳಿದ ವೇದ. ಕೇಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ. ಓಕೆ, ಮಾತಾಡೋಣ. ಬಂಗಾರಿ, ನಿಮ್ಮ ಬ್ರದರ್ ಬಂದಿದ್ದಾರೆ. ಅವರಿಗೆ ಕುಡಿಯೋಕೆ ಕಾಫಿನೋ ಜ್ಯೂಸೋ ಏನಾದರೂ ತಂದು ಕೊಡಮ್ಮ. ಅಂದಳು ಖುಷಿ. ಅದೆಲ್ಲ ಬೇಡ ಖುಷಿ ಅಂದ ಸಂಜೀವ್. ಪರವಾಗಿಲ್ಲ ಬಿಡಪ್ಪ, ನೀನು ಕೊಡಮ್ಮ ಅಂದ ವೇದ ಮಾತಿಗೆ. ಸಿಸ್ಟರ್, ಕಾಫಿ ಟೀ ಅಂತ ಕೊಡಬೇಡಿ, ತಿಂಡಿ ರೆಡಿ ಮಾಡಿ ತಿನ್ಕೊಂಡೇ ಹೋಗೋದು ಅಂದಾಗ ಖುಷಿ ನಗುತ್ತಾ ಸರಿ ಅಂದು ನಡೆದಳು. ಇವಾಗ ಹೇಳು, ಏನು ವಿಷಯ? ವೇದ ಅವನೆದುರು ಕುಳಿತು ಕೇಳಲು. MP ಅಶ್ವಥ್ ಕಡೆ ಹುಡುಗರು ನಿನ್ನ ಮೇಲೆ ಅಟ್ಯಾಕ್ ಮಾಡಿರೋದು ಕನ್ಫರ್ಮ್? ಎನಿ ಡೌಟ್? ಪಕ್ಕ. ಇವಾಗ ಅರೆಸ್ಟ್ ಮಾಡೋದಾ? ಬೇಡ. ಯಾಕೆ? ಇವಾಗ ಅವರು ಅಲರ್ಟ್ ಆಗಿರ್ತಾರೆ. ನಾವು ಹಿಡಿತೀವಿ ಅಂತ ಯೋಚಿಸಿ ತಲೆಮರೆಸಿಕೊಂಡಿರ್ತಾರೆ. ಸೊ ಇವಾಗ ಹಿಡಿಯೋಕೆ ಹೋದರೂ ವೇಸ್ಟ್. ಬೇಡ ಬಿಡು, ನೋಡೋಣ ಯಾವನು ಏನೇನು ಮಾಡ್ತಾನೆ ಅಂತ. ಇನ್ನೊಂದು, ಆ ರುದ್ರ ತಮ್ಮನ ಗಲಾಟೆ ಮತ್ತು ಜಾಸ್ತಿ ಆಗ್ತಿದೆ. ಅವರನ್ನು ಚಿಕ್ಕ ಪುಟ್ಟ ವಿಷಯ ತೋರಿಸಿ ಮುಟ್ಟಿದ್ರೆ ಸುಮ್ಮನೆ ಕಿರಿಕು.
ಒಂದು ಸರಿಯಾದ ಗುಂಡಿ ತೋಡಿ ಮುಚ್ಚಬೇಕು ಅಂದುಕೊಂಡು ಕುಳಿತರು ಇಬ್ಬರು. ತಿಂಡಿ ತಿಂದು ಹೋಗಲು ಬಂದ ಸಂಜೀವ್ ಎದುರಿಗೆ ಬಂದ ವಂದನಾಳನ್ನು ನೋಡಿ ಕಣ್ಣಲ್ಲೇ ಮಾತಾಡಿಸಿ ಹೋಗಿದ್ದ. ಇದು ವೇದಾಂತ್ಗೆ ಗೊತ್ತಿರೋ ವಿಚಾರ. ಖುಷಿ ತಾನು ರಜೆ ಹಾಕಿ ಅವನೊಂದಿಗೆ ದಿನ ಕಳೆದಿದ್ದಳು. ಅಂದು ಮನೆಯವರೆಲ್ಲ ಬಲವಂತ ಮಾಡಿದ್ದಕ್ಕೆ ಕೆಲಸಕ್ಕೆ ಹೋಗದೆ ಅವಳ ಜೊತೆ ದೇವಸ್ಥಾನಕ್ಕೆ ಹೋಗಲು ಒಪ್ಪಿದ್ದ. ಅವನ ಕೈಗೆ ಏಟಾದಾಗ ಮನೆಯವರು ಬೇಡಿಕೊಂಡಿದ್ದು. ಮುದ್ದಾದ ಹುಡುಗಿ, ನೀಲಿ ಬಣ್ಣದ ಸೀರೆ ಹುಟ್ಟು 2 ಕಡೆ ಸ್ವಲ್ಪವೇ ಕೂದಲು ಹಿಡಿದು ಒಂದು ಚಿಕ್ಕ ಕ್ಲಿಪ್ ಹಾಕಿದ್ದ. ಕೂದಲನ್ನು ಹಾರಾಡುತ್ತಾ ಇರಲು ಅವಳನ್ನು ನೋಡಿ ನಗುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ ವೇದಾಂತ್. ಅತ್ತೆ ಹೇಳಿದ್ದು ಕಾರ್ನಲ್ಲಿ ಹೋಗೋಕೆ. ನನಗೆ ನನ್ನ ಅಂಬಾರಿ ಮೇಲೆ ಹೋಗೋಕೆ ಇಷ್ಟ. ಕೈ ನೋವಾಗಲ್ವಾ? ಇಲ್ಲಮ್ಮ, ಕೈ ನೋವೆಲ್ಲ ಹೋಗಿದೆ. ನೀವೇ ಏನೋ ಆಗಿದೆ ಅನ್ನೋ ರೇಂಜಿಗೆ ನಡ್ಕೊಳ್ತಾ ಇರೋದು. ಸರಿ ಎಂದು ಬೈಕತ್ತಿ ಕುಳಿತವಳ ಕೈಗಳು ಅವನ ಭುಜವನ್ನು ಭದ್ರವಾಗಿ ಹಿಡಿದಿತ್ತು. ಅವರು ಗೇಟ್ ದಾಟಿ ಹೋದ 10 ನಿಮಿಷಕ್ಕೆ ಸಿಟಿ ಕ್ಯಾಬ್ ಒಂದು ಗೇಟ್ ಒಳಗೆ ಪ್ರವೇಶ ಪಡೆದಿತ್ತು. ಕ್ಯಾಬ್ ಇಳಿದು ಅವರೆಡೆಗೆ 500ರ 2 ನೋಟು ಚಾಚಿದವಳ ಲಗೇಜ್ ಹಿಡಿದು ತನ್ನ ಮನೆ ಕಡೆ ನಡೆದಳು ಕವನ. ಜೀನ್ಸ್ ತೊಟ್ಟು ಕೂದಲನ್ನು ಎತ್ತಿ ಪೋನೆಯಂತೆ ಕಟ್ಟಿ ತಂಪು ಕನ್ನಡಕವನ್ನು ತಲೆಗೇರಿಸಿಕೊಂಡಿದ್ದಳು. ಒಳಗೆ ಹೋಗಿ ಅವಳ ಅಮ್ಮ ದೊಡ್ಡಮ್ಮನನ್ನು ಮಾತಾಡಿಸಿ ರಾಶಿ ಬೆಳಗ್ಗೆ ಹೋದಳು. ಆಯತ್ತಿಗೆ ಅನ್ನುತ್ತ ನಗುತ್ತಾ. ತನ್ನ ತಮ್ಮನಿಗೆ ನೋವು ಕೊಟ್ಟವಳನ್ನು ಮಾತನಾಡಿಸಲು ಇಷ್ಟ ಇಲ್ಲದಿದ್ದರೂ ಮನೆ ಸೊಸೆಯಾಗಿ ಇದು ಕರ್ತವ್ಯ ಅಂದುಕೊಂಡು ನಗುತ್ತಾ 2 ಮಾತಾಡಿದಳು. ರಾಶಿ ಮಗನನ್ನು ಮುದ್ದಿಸಿ ತನ್ನ ರೂಮ್ ಸೇರಿದವಳೆ. ಬಟ್ಟೆ ಬದಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏನೂ ತಿನ್ನದೆ ಕುಡಿಯದೆ ತನ್ನ ಅಜ್ಜನ ಮನೆ ಕಡೆ ನಡೆದಳು. 2.5 ವರ್ಷದ ಹಿಂದೆ ಆದ ಮನಸ್ತಾಪ ಎಲ್ಲರೂ ಮರೆತಿರಬಹುದು. ನನ್ನ ಮೊದಲಿನಂತೆ ಮಾತನಾಡಿಸುತ್ತಾರೆ. ಇವಾಗ ವೇದಾಂತ್ನ ಜೊತೆ ಮದುವೆ ಆಗ್ತೀನಿ ಅಂತ ಅಂದರೆ ಖುಷಿ ಪಡ್ತಾರೆ ಎಂದು ತನ್ನಲ್ಲೇ ಅಂದುಕೊಂಡವಳಿಗೆ ಗೊತ್ತಿಲ್ಲ ವೇದಾಂತ್ಗೆ ಮದುವೆ ಆಗಿರೋದು. ಅತ್ತೆ ಮಾವ ಅಜ್ಜಿ ಅನ್ನುತ್ತಾ ಒಳಗೆ ಹಾರುತ್ತಾ ಕುಣಿಯುತ್ತಾ ಬಂದವಳನ್ನು ನೋಡಿದರಿಯಾ? ನೀವು ಕವನ ತಾನೆ ಅಂದಳು ಮೊದಲೇ ಗೊತ್ತಿದ್ದರಿಂದ. ಯಾ ಕವನಾನೆ. ಯಾರು ಮನೆಯಲ್ಲಿ ಕಾಣ್ತಿಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅಂತ ಅಡುಗೆ ಮನೆ ಕಡೆ ನಡೆದವಳಿಗೆ ಅಲ್ಲಿ ಸಿಕ್ಕಿದರು ಅವಳ ಅತ್ತೆಯಂದಿರು. ಅವರನ್ನು ತಬ್ಬಿಕೊಂಡು ಮೊದಲಿನ ಆತ್ಮೀಯತೆಯಿಂದಲೇ ಮಾತನಾಡಿಸಿದವಳನ್ನು ಅವರು ಎಲ್ಲ ಮರೆತು ಮಾತನಾಡಿಸಿದರು. ಇವಾಗ ಅವರಿಗೆ ಯಾವ ಭಯವಿಲ್ಲ. ವೇದಾಂತ್ನ ಜೀವನ ಉತ್ತಮವಾಗಿ ಸಾಗುತ್ತಿದೆ. ಇವಳು ಹೋಗಿದ್ದೇ ಒಳ್ಳೆಯದಾಯಿತು ಅನಿಸಿದ್ದು ಉಂಟು. ಅವಳಿಗೆ ತಿಂಡಿಗಳ ಉಪಚಾರವೂ ನಡೆದಿತ್ತು. ಬಿಂದು ಮೊದಲ ಫ್ರೆಂಡ್ ಅವಳೇನೆ. ಆದರೆ ಇವಾಗ ಅವಳನ್ನು ನೋಡಿ 2 ಮಾತನಾಡಿಸಿದಳಷ್ಟೇ ಬಿಂದು. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಆರಾಮಾಗಿ ಕುಳಿತು ಮಾತನಾಡುತ್ತಾ ಇದ್ದವು ಜೋಡಿ ಹಕ್ಕಿಗಳು. ಅವಳಿಗೆ ಅವನ ಸನಿಹವೇ ಸಂತೋಷ ನೀಡುವ ವಿಚಾರ. ಅವನ ಮಾತು, ನಗು ಎಲ್ಲವನ್ನು ಖುಷಿಯಿಂದ ಅಪ್ಪಿಕೊಳ್ಳುವ ಹುಡುಗಿಗೆ ಅವನ ಮೇಲೆ ಪ್ರತಿದಿನ ಪ್ರತಿಕ್ಷಣ ಪ್ರೀತಿ ಹೊಸದಾಗಿ ಹುಟ್ಟುತ್ತಿತ್ತು. ಅಮ್ಮನ ಮನೆಗೆ ಹೋಗಿ ಬರೋಣವಾ ಅಂದವಳ ಆಸೆ ಅರಿತವನೇ ಅಂದು ಅವರ ಅಮ್ಮನ ಮನೆ ಕಡೆ ನಡೆದಿದ್ದರು. ಸಂಜೆಯವರೆಗೂ ಇದ್ದು ನಂತರ ಮನೆಗೆ ನಡೆದವರಿಗೆ ಮನೆಯಲ್ಲಿ ಒಂದು ಗುಡುಗಿನಂತೆ ಕಾದು ಕುಳಿತಿದ್ದಳು ಕವನ. ಶ್ರವಣ್ದು ಯಾವಾಗ ಮದುವೆ ಆಯಿತು? ನನಗೆ ಗೊತ್ತೇ ಆಗಲಿಲ್ಲ ಅಂದಾಗ. ಇತ್ತೀಚೆಗೆ ಆಗಿದ್ದು, 3-4 ತಿಂಗಳು ಆಯ್ತಷ್ಟೇ ಅಂದರು. ಅವಳಿಗೆ ವೇದಾಂತ್ ಬಗ್ಗೆ ತಿಳಿಯುವ ಹಂಬಲ. ಆದರೆ ಅವರೆಲ್ಲ ಎಲ್ಲಿ ಬೈಯುವರೋ ಏನು ಅನ್ನುವರೋ ಅಂತ ಭಯದಲ್ಲೇ ಕುಳಿತಳು. ಒಬ್ಬೊಬ್ಬರು ಕೆಲಸ ಮುಗಿಸಿ ಕಾಲೇಜ್ ಮುಗಿಸಿ ಮನೆಗೆ ಬಂದಾಗ ಅವಳನ್ನು ನೋಡಿ ಬೇಸರದಿಂದಲೇ ಮಾತಾಡಿದರು. ಯಾರು ವೇದಾಂತ್ ಬಗ್ಗೆಯಾಗಲಿ ಅವಳ ಹಿಂದೆ ನಡೆದುಕೊಂಡಿದ್ದರ ಬಗ್ಗೆಯಾಗಲಿ ಯಾರು ಏನೂ ಕೇಳಲಿಲ್ಲ, ಹೇಳಲಿಲ್ಲ. ವಸಂತ್, ಶಶಾಂಕ್ ಒಳಗೆ ಬರಲು ಅವಳನ್ನು ನೋಡಿ ಮಾತಾಡದೆ ಹೋಗುವಾಗ ಹಾಯ್ ಅನ್ನುತ್ತಾ ಅವಳೇ ಮಾತಾಡಿದಳು. ಹಾಯ್ ಅಂದ ವಸಂತ್. ಮತ್ತೆ ಮಾತಾಡದೆ ನಡೆದಾಗ ಇವನು ಇನ್ನೂ ಹಾಗೇ ಇದ್ದಾನಾ? ಈಗಲೂ ಏನು ಮಾತಾಡೋದೇ ಇಲ್ಲ, ಬದಲಾಗೇ ಇಲ್ವಾ? ಕವನ ನಗುತ್ತಾ ಅನ್ನಲು, ಎಲ್ಲರೂ ನಿನ್ನ ತರಾನೇ ಬದಲಾಗಬೇಕು ಅಂದರೆ ಹೇಗೆ ಅಂದ ಶಶಾಂಕ್ ಸ್ವಲ್ಪ ಖಾರವಾಗಿ. ಶಶಾಂಕ್ ಅಂದರು ಜಾನಕಿ. ಅವನು ಮತ್ತೆ ಏನು ಮಾತನಾಡದೆ ಮೇಲೆ ನಡೆಯಲು ಅವಳು ಅವಳ ಅಜ್ಜಿ ಇದ್ದ ಕೋಣೆಗೆ ನಡೆದಳು. ಅಕ್ಕ, ಇವಳೇನು ಏನು ಹಾಗೇ ಇಲ್ಲ ಅನ್ನುವ ಥರ ಇದ್ದಾಳೆ. ಅವಳು ಹೇಗಾದರೂ ಇರಲಿ, ನಾವು ಹೀಗೆ ಇರೋಣ. ಯಾರು ಏನು ಮಾತಾಡಬೇಡಿ, ಏನು ಅನ್ನೋದಿಕ್ಕೂ ಹೋಗಬೇಡಿ. ಅಕ್ಕ, ಅವರು ಬಂದ ಮೇಲೆ ಏನೂ ಆಗಲ್ಲ. ವೇದ ಹೇಗೆ ನಡ್ಕೊಳ್ತಾನೋ ಅವನಿಗೆ ಬಿಟ್ಟಿದ್ದು. ನೀವು ಯಾರು ಏನು ಮಾತಾಡಬೇಡಿ ಅಷ್ಟೆ ಅಂದು ಅಲ್ಲಿಂದ ಎಲ್ಲರಿಗೂ ತಿಳಿಸಿದರು ಕುಸುಮ ಅವರು. ಸರಿ ಅಂದು ಎಲ್ಲ ಅವರವರ ಕೆಲಸದಲ್ಲಿ ಮುಳುಗಿದರು. ಖುಷಿ ಅಮ್ಮನ ಮನೆಯಿಂದ ಬಂದಾಗ ಸಂಜೆ ಆಗಿತ್ತು.
ಬೈಕ್ ಇಳಿದು ಮನೆ ಒಳಗೆ ಹೆಜ್ಜೆ ಹಾಕಿದಳು ಖುಷಿ. ವೇದಾಂತ್ ಒಳಗೆ ಬರಲು ಫೋನ್ ರಿಂಗ್ ಆಗಿತ್ತು. ಮಾತಾಡುತ್ತಾ ಸುತ್ತ ಒಮ್ಮೆ ನೋಡಿ ತನ್ನ ರೂಮ್ ಸೇರಿದ ವೇದ. ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದ ಕವನ ರಾಶಿ ಜೊತೆ ಮಾತನಾಡುತ್ತಿದ್ದಳು. ವೇದ ಬಂದಿದ್ದು ಅವಳಿಗೆ ಕಾಣಲಿಲ್ಲ. ಅವನು ಅವಳ ಕಡೆ ನೋಡಲಿಲ್ಲ. ಅತ್ತೆ ಅನ್ನುತ್ತಾ ಬಂದಳು ಖುಷಿ. ಏನಮ್ಮ ಅಂದರು ಅಲ್ಲೇ ಇದ್ದ ಕುಸುಮ ಅವರು. ಅವಳು ಕವನನ ಒಮ್ಮೆ ನೋಡಿ ಕುಸುಮ ಕಡೆ ನೋಡಲು, ಅಲ್ಲ, ಬೆಳಿಗ್ಗೆ ದೇವಸ್ಥಾನಕ್ಕೆ ಕಳಿಸಿದ್ರೆ ಇವಾಗ ಬರ್ತಾ ಇದ್ದೀರಾ ಅಂದರು ಅಹಲ್ಯ. ಅತ್ತೆ, ಅದು ಅಮ್ಮನ ಮನೆಗೆ ಹೋಗಿದ್ವಿ, ಅದಕ್ಕೆ ಲೇಟಾಯಿತು. ಇವರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದಳು ಕವನ ಕಡೆ ನೋಡುತ್ತಾ. ಅವಳು ಕವನ, ನಮ್ಮ ಕಸ್ತೂರಿ ಅತ್ತಿಗೆ ಮಗಳು ಅಂದ ಜಾನಕಿ ಅವರು ಅವಳ ಬಳಿ ಬಂದು ನಿಂತರು. ಖುಷಿಯನ್ನು ಗೊಂದಲದಲ್ಲಿ ನೋಡಿದ ಕವನ ಅರ್ಥೈಸಿಕೊಂಡಿದ್ದೆ ಬೇರೆ. ಅತ್ತೆ, ರಿಷಿದು ಮದುವೆ ಆಯ್ತಾ? ಶ್ರವಣ್ ರಿಷಿದು ಒಟ್ಟಿಗೆ ಮದುವೆ ಮಾಡಿದ್ರಾ? ಇವರು ರಿಷಿ ವೈಫಾ ಅಂದಳು. ಅವಳಿಗೆ ವೇದಾಂತ್ ಇನ್ನು ತನಗಾಗಿ ಕಾಯುತ್ತಿದ್ದಾನೆ ಅಂತ ಅಂದುಕೊಂಡಿದ್ದಳು ಅನಿಸುತ್ತೆ. ದೊಡ್ಡವರನ್ನ ಬಿಟ್ಟು ಚಿಕ್ಕವರಿಗೆ ಹೇಗೆ ಮದುವೆ ಮಾಡ್ತಾರೆ? ರಿಷಿಗಿಂತ ವೇದ ದೊಡ್ಡವನಲ್ವಾ? ಇವಳು ವೇದನ ಹೆಂಡತಿ ಖುಷಿ ಅಂತ ಅಂದಾಗ ಆಶ್ಚರ್ಯದಿಂದ ಖುಷಿಯನ್ನು ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಾ ವಾಟ್ ಅಂದಳು ಜೋರಾಗಿ. ವೇದ ಶ್ರವಣ್ ಇಬ್ಬರದು ಒಟ್ಟಿಗೆ ಮದುವೆ ಮಾಡಿದ್ವಿ. ನನ್ನ ಮಗ ಮದುವೆನೇ ಬೇಡ ಅಂತ ತೋರಿಸಿದ ಹುಡುಗಿಯರನ್ನೆಲ್ಲ ಜರಿಯುತ್ತಾ ಇದ್ದ. ಇವಳನ್ನು ನೋಡ್ತಿದ್ದ ಹಾಗೆ ಒಪ್ಪಿಕೊಂಡು ಬಿಟ್ಟ ಅಂದರು ಜಾನಕಿ ನಗುತ್ತಾ. ವೇದ ಅದೆಷ್ಟು ಲವ್ ಮಾಡ್ತಾನೆ ಗೊತ್ತಾ? ಅಬ್ಬಬ್ಬಾ, ವೇದ ಲವ್ ಮ್ಯಾರೇಜ್ ಆಗ್ತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂದ ಬಿಂದು. ಅಲ್ವಾ ಮೇಡಮ್ ಅಂತ ಕೈಯಿಂದ ಖುಷಿಗೆ ತಿವಿದಳು. ಔಚ್ ಅನ್ನುತ್ತಾ ಕೈ ಉಜ್ಜಿಕೊಂಡ ಖುಷಿ ಅಕ್ಕ ಅಂತ ಹೇಳಿ ಸುಮ್ಮನಾದಳು. ಅವಳಿಗೆ ಒಳಗೊಳಗೆ ಭಯ. ವೇದನ ಮೊದಲ ಪ್ರೀತಿ ಇವಳು. ಇವಳು ಬಂದ ಮೇಲೆ ನನ್ನ ದೂರ ಮಾಡಿದ್ರೆ ಆ ಯೋಚನೆಯೇ ಅವಳಿಗೆ ಭಯ ಹುಟ್ಟಿಸಿತ್ತು. ತಗೋ, ನನ್ನ ಮೈದು ನನಗೆ ಹೋಗಿ ಕಾಫಿ ಕೊಡು, ನಿನಗೋಸ್ಕರ ಕಾಯ್ತಾ ಇರ್ತಾನೆ ಅಂದ ಬಿಂದು ಅವಳ ಕೈಗೆ ಇಟ್ಟಾಗ ಅಲ್ಲಿಂದ ನಗುತ್ತಾ ಸರಿದು ಹೋದಳು ಖುಷಿ. ಅವನಿಗೆ ಒಪ್ಪುವಂತ ಒಳ್ಳೆ ಹೈಟ್, ಅದಕ್ಕೆ ತಕ್ಕಂತೆ ತೂಕ, ಬೆಳ್ಳಗೆಯ ಮೈ, ಕೆತ್ತಿ ಮಾಡಿದಂತಹ ಮೈಕಟ್ಟು, ತೀರಾ ಉದ್ದ ಅಲ್ಲ ಕಡಿಮೆಯೂ ಅಲ್ಲ ಅನ್ನುವಷ್ಟಿದ್ದ ಬೆನ್ನಿನ ತುಂಬ ಹರಡಿಕೊಂಡಿದ್ದ ಕೂದಲು, ಕಂಡೊಡನೆ ತನ್ನತ್ತ ಸೆಳೆಯೋ ಕಣ್ಣು, ಮೂಗಿನ ಮೇಲಿನ ಮೂಗುತಿ, ಕೆಂಪು ತುಟಿಗಳ ತುಟಿ, ಕೆಳಗೊಂದು ಮಚ್ಚೆ. ಖುಷಿಯನ್ನು ನೋಡಿದ ಕವನ ಮನಸ್ಸಲ್ಲಿ ಮೆಚ್ಚುಗೆ ಸೂಚಿಸಿದಳು. ಅವಳು ವೇದಾಂತ ಹೆಂಡತಿ ಅನ್ನುವ ಸತ್ಯ ಒಪ್ಪಿಕೊಳ್ಳುವುದಕ್ಕೆ ಅವಳಿಗೆ ಆಗಲಿಲ್ಲ. ಮೇಲೆ ಬಂದ ಖುಷಿಗೆ ವೇದಾಂತ್ನ ಮುಂದಿನ ನಡೆ ಏನು ಅನ್ನುವ ಕುತೂಹಲ ಮೂಡಿಸಿತು. ಲ್ಯಾಪ್ಟಾಪ್ನಲ್ಲಿ ಏನೋ ಸರ್ಚ್ ಮಾಡುತ್ತಾ ಕುಳಿತಿದ್ದ ವೇದ ತನ್ನ ಎದುರು ನಿಂತವಳನ್ನು ನೋಡಿ ನಕ್ಕು ಕಪ್ಪಡೆದು ಮತ್ತೆ ಕೆಲಸದಲ್ಲಿ ಮುಳುಗಿದ. ಅವಳು ಅವನ ಪಕ್ಕ ಕುಳಿತು ಅವನನ್ನೇ ನೋಡುತ್ತಿದ್ದಳು. ಸ್ವಲ್ಪ ಹೊತ್ತು ಗಮನಿಸಿ ಅಲ್ಲಿಂದ ಹೋಗಲು ಮೇಲೆದ್ದವಳನ್ನು ನೋಡಿ, ಅದೇನು ಹೇಳೋ ಬಂಗಾರಿ, ಹಾಗೆ ಹೋಗ್ತಿದ್ದೀಯ? ಅವಳ ಚಡಪಡಿಕೆ ಅವನಿಗೆ ಅರ್ಥವಾಗಿತ್ತು. ನಿಮಗೆ ಏನೋ ಹೇಳಬೇಕಿತ್ತು. ನಾನು ಅದೇ ಕೇಳಿದ್ದು. ಏನು ಹೇಳು ಅಂದ ನಗುತ್ತಾ. ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿದ್ರಾ? ಇಲ್ಲ, ಯಾರು? ಅವನಿಗೆ ಬಂದಿರೋದು ಗೊತ್ತಿಲ್ಲ ಅಂದು ಅವನ ಮಾತಿನಲ್ಲೇ ಅರಿತವಳು. ಕವನ ಅವರು ಬಂದಿದ್ದಾರೆ ಅಂದಾಗ ಅವನು ಮತ್ತೇನು ಹೇಳದೆ, ಬರಲಿ ಬಿಡು, ಇಲ್ಲಿಗೆ ಅವಳು ಬರ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂದ. ಹೇಗೆ ಗೊತ್ತಿತ್ತು ಅಂದಳು ಸ್ವಲ್ಪ ಗಾಬರಿ ಆದವಳಂತೆ. ಅವಳನ್ನು ನೋಡಿ ನನಗೆ ಫೋನ್ ಮಾಡಿ ಹೇಳಿದ್ಲು ಅಂದವ ಮೀಸೆ ಮರೆಯಲ್ಲಿ ನಕ್ಕಿದ್ದ. ಖುಷಿ ಅವನನ್ನೇ ದೊಡ್ಡ ಕಣ್ಣು ಬಿಟ್ಟು ನೋಡಲು ಅವಳನ್ನು ನೋಡಿ ಜೋರಾಗಿ ನಕ್ಕ ವೇದ. ಮತ್ತಿನ್ನೇನೋ, ಇಲ್ಲಿ ಅವಳ ಅಪ್ಪ ಅಮ್ಮ ಅಣ್ಣ ಇದ್ದಾರೆ, ಓದೋಕೆ ಹೋಗಿರೋಳು ಮತ್ತೆ ಓದು ಮುಗಿಸಿ ಬಂದೇ ಬರ್ತಾಳೆ ಅಲ್ವಾ? ಅದು ಕಾಮನ್ ಸೆನ್ಸ್ ಕಣೋ ಬಂಗಾರಿ. ಗೊತ್ತಿರಲಿಲ್ಲ ಅಂದವಳೆ. ನಿಮಗೆ ಏನು ಅನಿಸುತ್ತಿಲ್ವಾ? ಇವಾಗ ಅವಳು ಬಂದಿದ್ದಾಳೆ, ನಾನೆಲ್ಲಿ ನಿನ್ನ ಬಿಟ್ಟು ಅವಳ ಕಡೆ ಹೋಗ್ತೀನೋ ಅಂತ ಭಯನಾ? ಹಾಗೇನಿಲ್ಲಪ್ಪ, ನಿಮ್ಮ ಅಭಿಪ್ರಾಯ ಕೇಳಿದೆ ಅಷ್ಟೆ, ಜಸ್ಟ್ ಕ್ಯೂರಿಯಸ್. ಭಯ ಬೇಡಮ್ಮ. ಈ ವೇದಾಂತ್ ಯಾವತ್ತಿದ್ರೂ ಈ ಖುಷಿಗೆ ಮೀಸಲು, ತಿಳಿತಾ? ಅವಳನ್ನು ಇಷ್ಟಪಟ್ಟಿದ್ದೆ ಅಷ್ಟೆ, ಅದು ಅವಾಗ, ಇವಾಗ ಅಲ್ಲ. ಇವಾಗ ಏನಿದ್ರು ಈ ನನ್ನ ಮುದ್ದು ಬಂಗಾರಿನೇ ನನ್ನೊಳಗೆ ತುಂಬಿರೋದು. ಅನುಮಾನ ಭಯ ಏನೂ ಬೇಡ, ಆರಾಮಾಗಿ ಇರು. ನಾನು ಅನುಮಾನ ಮಾಡ್ತಿಲ್ಲ, ಕೇಳಿದ್ದು ಅಷ್ಟೆ. ಸಾರಿ ಅಂದು ಅವನ ತೋಳಿಗೆ ತಲೆ ಇಟ್ಟಳು. ಅವಳನ್ನು ಎತ್ತಿ ಚುಂಬಿಸಿ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ನಿರಂತರವಾಗಿ ಪ್ರೀತಿ ಮಾಡ್ತಾನೆ ಇರ್ತೀನಿ ಬಂಗಾರಿ. ನಿಂಗೆ ಯಾವತ್ತೂ ಮೋಸ ಮಾಡಲ್ಲ. ನನಗೆ ನಿಮ್ಮಿಂದ ಚಿಕ್ಕ ನಿರ್ಲಕ್ಷ್ಯ ಆದರೂ ಅದನ್ನು ಸಹಿಸ್ಕೊಳ್ಳೋಕೆ ಆಗಲ್ಲ. ನಿಮ್ಮ ಪ್ರೀತಿ ಯಾವತ್ತಿದ್ರೂ ನನ್ನೊಬ್ಬಳಿಗೆ. ನಾನಂತೂ ಸ್ವಲ್ಪ ಕಡಿಮೆ ಆದರೂ ಸುಮ್ಮನೆ ಇರಲ್ಲ ಅಷ್ಟೆ. ಸರಿನಮ್ಮ. ನಿಮ್ಮ ಮನಸ್ಸಲ್ಲಿ, ನಿನ್ನ ಜೀವನದಲ್ಲಿ ನಾನು ಯಾವಾಗಲೂ ಹೀಗೆ ಇರಬೇಕು.
ಯಾವತ್ತು ನನ್ನಿಂದ ನಿಮಗೆ ನೋವು ಬೇಜಾರು ಆಗಬಾರ್ದು. ಅದೆಲ್ಲ ಆಗಲ್ಲ. ನೀನು ಏನೇನೋ ಯೋಚಿಸ್ಬೇಡ. ನಿಮಗೆ ಒಮ್ಮೆಯೂ ನನ್ನ ಪ್ರೀತಿ ಮಾಡಿ ತಪ್ಪು ಮಾಡಿದೆ ಅಂತ ಅನಿಸ್ಬಾರ್ದು. ಅಕಸ್ಮಾತ್ ಅನಿಸಿದ್ರೆ ಅವತ್ತೇ ನಿಮ್ಮಿಂದ ನಾನು ತುಂಬ ದೂರ ಹೋಗ್ತೀನಿ ಅಷ್ಟೆ. ನಿಮ್ಮ ಕಣ್ಣಲ್ಲಿ ಯಾವತ್ತೂ ನನ್ನೆಡೆಗೆ ಪ್ರೀತಿನೇ ತುಂಬಿರಬೇಕು, ಅಗಾಧವಾದ ಪ್ರೀತಿನೇ ತುಂಬಿರಬೇಕು. ಅರ್ಥ ಆಯ್ತಾ? ತಲೆ ಎತ್ತಿ ಅವನ ಮುಖ ನೋಡಿದಳು. ನನಗೆ ಇದೆಲ್ಲ ಯಾವತ್ತೂ ಅರ್ಥ ಆಗಿದೆ, ಆದರೆ ನಿಂಗೆ ಇವಾಗ ಗೊತ್ತಾಗ್ತಿರೋದು ಬುದ್ಧು ಅಂದು ಅವಳ ಮೂಗು ಎಳೆದಿದ್ದ. ಅಂದು ಅವನ ಎದೆ ಮೇಲೆ ಮುತ್ತಿಟ್ಟಳು. ಅವನು ಅವಳ ನೆತ್ತಿಗೆ ತುಟಿಯೂರಿದ್ದ. ಅವನಿಂದ ದೂರ ಸರಿದು ಕುಳಿತವಳೆ. ಅಡುಗೆ ಮಾಡ್ತೀನಿ, ಬೇಗ ಕೆಲಸ ಮುಗಿಸಿ ಬನ್ನಿ ಎಂದು ನಡೆಯುತ್ತಿದ್ದವಳನ್ನು ಎಳೆದು ಬಿಗಿದಪ್ಪಿಕೊಂಡವನೇ, ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಎಲ್ಲಿಯವರೆಗೂ ಪ್ರೀತಿ ಇರುತ್ತೋ ಅಲ್ಲಿಯವರೆಗೂ ನಾನು ಜೀವಂತವಾಗಿರ್ತೀನಿ. ನನ್ನ ಮೇಲೆ ನಂಬಿಕೆ ಇಡು, ನನ್ನ ಜಾಸ್ತಿ ಪ್ರೀತಿ ಮಾಡು, ಅಷ್ಟೇ ಸಾಕು ಅಂದವನಿಗೆ ಅನ್ನುವಂತೆ ತಲೆ ಆಡಿಸಿದಳು ಖುಷಿ. ಅವಳ ತುಟಿಗಳಿಂದ ಸಿಹಿ ಮುತ್ತಿನ ಸವಿ ಪಡೆದು ಅವಳನ್ನು ಕೆಳಗೆ ಕಳಿಸಿದ. ಕೆಳಗೆ ಬಂದವಳೆ ಅಲ್ಲಿದ್ದ ಕವನಾಳನ್ನು ನೋಡಿ ಚಿಕ್ಕ ನಗು ಕೊಟ್ಟು ಅಡುಗೆ ಮನೆ ಸೇರಿದಳು. ಎಲ್ಲರ ಜೊತೆ ಅವಳ ಬಾಂಧವ್ಯ, ಅವರೆಲ್ಲರೂ ನಗುತ್ತಾ ಮಾತನಾಡುತ್ತಾ ಇದ್ದಿದ್ದು ನೋಡಿದ ಕವನ ಮನಸ್ಸಲ್ಲಿ ಚಿಕ್ಕ ಅಸಮಾಧಾನ, ಮತ್ತೆ ಸ್ವಲ್ಪ ಅಸೂಯೆ, ಕೊನೆಗೆ ತನ್ನ ಮೇಲೆಯೇ ಕೋಪ, ಬೇಸರ. ಇಂಥ ಸುಂದರವಾದ ಬಂಧನ ನಾನೇ ಕೈಯಾರೆ ಕಳೆದುಕೊಂಡೆ ಅನ್ನೋರು. ಎಲ್ಲರೂ ಊಟಕ್ಕೆ ಬಂದಾಗ ಅವರೆಲ್ಲರ ಜೊತೆ ಕುಳಿತು ಮಾತನಾಡುತ್ತಿದ್ದ ಕವನ ಕಣ್ಣುಗಳು ವೇದಾಂತ್ನನ್ನು ಹುಡುಕುತ್ತಿದ್ದವು. ಆದರೆ ಅವನು ಎಲ್ಲರೂ ಊಟ ಆಗುವವರೆಗೂ ಕೆಳಗೆ ಬರಲಿಲ್ಲ. ಖುಷಿ, ಹೋಗು ವೇದನ ಊಟಕ್ಕೆ ಕರಿ ಅಂದಾಗ ಅಂದು ಹೊರಟವಳು ಅಲ್ಲೇ ನಿಂತಳು. ಅವನೇ ಬರುತ್ತಿದ್ದುದು ನೋಡಿ ಅವರೇ ಬಂದರು. ಅಂದು ಮತ್ತೆ ಬಂದು ನಿಂತಳು. ಕವನ ಹಿಂತಿರುಗಿ ನೋಡಿದಾಗ ಎರಡು ಕಿಸೆಯಲ್ಲಿ ಕೈ ಇಟ್ಟುಕೊಂಡು ನಗುತ್ತಾ ರಕ್ಷಿತ್ ಜೊತೆ ಮಾತನಾಡುತ್ತಾ ಬರುತ್ತಿದ್ದವನನ್ನು ಕಂಡು ಅವಳ ಕಣ್ಣಲ್ಲಿ ಒಳಗಿನ ಜೊತೆ ಮುಖದಲ್ಲಿ ನಗು ಮೂಡಿತು. ಅದನ್ನು ಕಂಡ ಖುಷಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಹೊಗೆ ಹಾಡುತ್ತಿದ್ದರೆ ಮನೆಯವರೆಲ್ಲ ಅವನು ಕವನಾಳನ್ನು ನೋಡಿ ಏನು ಅನ್ನುವನೋ ಅಂತ ಭಯದಲ್ಲಿ ನಿಂತಿದ್ದರು. ಆದರೆ ಅವನ ಮುಖದಲ್ಲಿ ಮಾತ್ರ ಶಾಂತತೆ ಕಂಡು ಕಾಣದಂತೆ ಇತ್ತು. ಅವನು ಡೈನಿಂಗ್ ಟೇಬಲ್ ಬಳಿ ಬಂದು ನಿಂತು, ಏನು ಎಲ್ಲರದ್ದು ಆಗಲೇ ಊಟ ಆಯ್ತಾ ಅಂದಾಗ, ದೊಡ್ಡವರು ಎಲ್ಲರದ್ದು ಆಯಿತು, ಇನ್ನು ನೀವೇ ಇರೋದು ಅಂದಳು ಬಿಂದು. ಅವನು ಟೇಬಲ್ ಬಳಿ ಕುಳಿತ. ಹಾಯ್ ವೇದ ಅಂದಳು ಕವನ. ಹಾಯ್, ಯಾವಾಗ ಬಂದೆ ಅಂದು ಮಾತನಾಡಿಸಿದ ವೇದ. ಮಧ್ಯಾಹ್ನ ಬಂದೆ ಅಂದವಳೆ. ಹೇಗಿದ್ದೀಯಾ ಅಂದಾಗ, ಸೂಪರ್, ನೀನು ಅಂದವ ನಾರ್ಮಲ್ ಆಗಿ ಮಾತಾಡಿದ. ನಾನು ಚೆನ್ನಾಗಿದ್ದೀನಿ. ಮತ್ತೆ ಓದಿದ್ದೆಲ್ಲ ಮುಗೀತಾ, ಇನ್ನೂ ಹೋಗ್ಬೇಕಾ ಅಂದವ. ಅಲ್ಲಿದ್ದವರೆಲ್ಲ ಅವನನ್ನೇ ನೋಡುತ್ತಾ ನಿಂತಿದ್ದರು. ಯಾರಿಗೂ ಅವನ ಸಮಾಧಾನದ ಮಾತಿನ ಹಿಂದಿನ ಅರ್ಥ ತಿಳಿಯಲಿಲ್ಲ. ಓದೋದು ಎಲ್ಲ ಮುಗಿಯಿತು, ಮತ್ತೇನು ಹೋಗೋದು ಇಲ್ಲ, ಇನ್ಮೇಲೆ ಇಲ್ಲೇ ಇರೋದೇ ಅಂದಳು ನಗುತ್ತಾ. ಬಿಂದು ರಕ್ಷಿತ್ ಊಟಕ್ಕೆ ಕುಳಿತರು. ಅಲ್ಲಿದ್ದ ಶಶಾಂಕ್, ಅಣ್ಣ ಮಾತು ಸಾಕು, ಅತ್ತಿಗೆ ಅವಾಗಿಂದ ನಿಂಗೆ ಕಾಯ್ತಾ ಇದ್ದ, ಊಟ ಮಾಡು ಅಂದ. ಅವನಿಗೆ ವೇದ ಕವನ ಜೊತೆ ಮಾತಾಡೋದು ಇಡಿಸಲಿಲ್ಲ. ಓ ಆಯ್ತಪ್ಪ ದೊರೆ, ನೀವು ಹೇಳಿದ ಮೇಲೆ ಊಟ ಮಾಡೋದೆ ಅಂದವ ನಗುತ್ತಾ. ವಸಂತ್, ರಕ್ಷಿತ್, ಬಿಂದು ಎಲ್ಲ ನಗುತ್ತಿದ್ದರು. ರಿಷಿ ಇನ್ನೂ ಬಂದಿಲ್ಲ, ಫೋನ್ ಮಾಡಿ ಅಂದರು ಜಾನಕಿ. ಬರ್ತಾನೆ ಬಿಡಿ ಚಿಕ್ಕಮ್ಮ ಅಂದ ವೇದ ಸುಮ್ಮನೆ ನಿಂತಿದ್ದ ಖುಷಿ ಕಡೆ ನೋಡಿ ಊಟಕ್ಕೆ ಬಡಿಸಮ್ಮ ಅಂದಾಗ ಅಂದು ಅವನಿಗೆ ತಟ್ಟೆಗೆ ಬಡಿಸಿದಳು. ಅವಳು ಕುಳಿತುಕೊಳ್ಳದೆ ನಿಂತಿದ್ದು ನೋಡಿ, ಯಾಕೋ ಬಾ ಊಟ ಮಾಡು ಅಂದಾಗ, ಅದು ಅಂದು ರಕ್ಷಿತ್ ಕವನ ಕಡೆ ನೋಡಿದಳು. ಖುಷಿ, ಇವರೇನು ಅಂದ್ಕೊಳ್ಳೋದಿಲ್ಲ, ನೀವು ಡೈಲಿ ಊಟ ಮಾಡೋ ಥರಾನೇ ಊಟ ಮಾಡಿ ಅಂದಳು ಬಿಂದು. ಬಾ ಬಂಗಾರಿ, ಅಣ್ಣ ಏನೂ ಅಂದ್ಕೊಳ್ಳೋದಿಲ್ಲ ಅಂದು ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡ ವೇದ. ಅವಳಿಗೆ ತಾನೇ ತಿನಿಸುತ್ತಿದ್ದ. ಇದೇನು ಮೊದಲನೇ ಸಲ ತಿನಿಸುತ್ತಿಲ್ಲ. ಆದರೂ ಅಲ್ಲಿದ್ದ ಗಂಭೀರ ಮುಖದ ರಕ್ಷಿತ್ ಕವನಾನ ನೋಡಿ ಖುಷಿಗೆ ಸಂಕೋಚವಾಗುತ್ತಿತ್ತು. ವೇದ, ಖುಷಿ ಇಬ್ಬರು ನಗುತ್ತಾ ಮಾತಾಡುತ್ತಾ ಅವನು ಅವಳಿಗೆ ಪ್ರೀತಿಯಿಂದ ಊಟ ತಿನಿಸುತ್ತಾ ಇದ್ದ ಅವರಿಬ್ಬರನ್ನು ಅಸೂಯೆ ಕಣ್ಣಿಂದ ನೋಡಿದ ಕವನಾಗೆ ನಾನು ಮಿಸ್ ಮಾಡಿಕೊಂಡಿದ್ದು ಏನು ಎಂದು, ಅದರ ಬೆಲೆ ಏನು ಎಂದು ಅರ್ಥ ಆಗುತ್ತಿತ್ತು. ಅಲ್ಲಿಂದ ಎದ್ದು ಹೋಗಬೇಕು ಅಂದುಕೊಂಡಳು. ಆದರೆ
ವೇದಾಂತನ ಜೊತೆ ಮಾತಾಡಬೇಕು ಅಂದುಕೊಂಡು ಅವನ ಊಟ ಮುಗಿಯುವ ತನಕ ಕಾಯುತ್ತಾ ಕುಳಿತಳು. ನನ್ನ ಒಬ್ಬನನ್ನೇ ಬಿಟ್ಟು ನೀವೆಲ್ಲ ಊಟ ಮಾಡ್ತಿದ್ದೀರಾ ಅಂತ ಕೇಳುತ್ತಾ ಬಂದ ರಿಷಿ. ನೀನು ಮಧ್ಯರಾತ್ರಿ ಬಾರಪ್ಪ, ಕಾಯ್ತಾ ಇರ್ತೀವಿ ಅಂದನು ವೇದ. ಹಲೋ ಬ್ರದರ್, ನಾನು ಯಾವಾಗಲೂ ಬೇಗನೆ ಬರೋದು. ನೀನು ಡೈಲಿ ಬರೋದೆ 11 ಗಂಟೆಗೆ. ನನಗೆ ಹೇಳೋಕೆ ಬಾ ಅಂದವ ಕವನ ಕಡೆ ನೋಡಿ ಆಶ್ಚರ್ಯ ಆದರೂ. ನೀನು ಇಲ್ಲಿ ಅಂತ ಕೇಳಿದ ಕೋಪದಿಂದ. ರಿಷಿ ಅಂದ ಬಿಂದು ಅವನ ಮುಖ ನೋಡಲು ಕಣ್ಣಲ್ಲೇ ಸನ್ನೆ ಮಾಡಿ ಫ್ರೆಶ್ ಆಗಿ ಊಟ ಮಾಡುವಂತೆ ಅಂದಾಗ, ಅಲ್ಲ ಪೂನಾದಿಂದ ನೀನು ಇಲ್ಲಿಗೆ ಯಾವಾಗ ಬಂದೆ ಅಂದ ರಿಷಿ. ಇವತ್ತು ಮಧ್ಯಾಹ್ನ ಬಂದೆ. ಹೇಗಿದ್ದೀಯಾ ಅಂದಳು. ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್ ಅಂದವ. ಅತ್ತಿಗೆ ಏನು ಅಡುಗೆ ಅನ್ನಲು ಮೊದಲು ಮುಖ ತೊಳ್ಕೊಂಡು ಬಾರೋ ತಿನ್ನುವಂತೆ ಅಂದಾಗ ಅವನು ಮೆಟ್ಟಿಲ ಕಡೆ ನಡೆಯಲು ವಸಂತ್, ಶಶಾಂಕ್ ಅವನನ್ನು ಹಿಂಬಾಲಿಸಿದರು. ರಕ್ಷಿತ್, ಬಿಂದು ಊಟ ಮುಗಿಸಿ ಎದ್ದು ಹೋದರು. ವೇದ, ಖುಷಿ ಊಟವೂ ಮುಗಿದಿತ್ತು. ಬೇಗ ಬಾ ಬಂಗಾರಿ, ಕಾಯ್ತಾ ಇರ್ತೀನಿ ಅಂತ ಖುಷಿ ಕಿವಿಯಲ್ಲಿ ಪಿಸುಗುಟ್ಟಿ ಮೇಲೆ ನಡೆದ ವೇದಾಂತ್. ರಿಷಿ ಬ್ರೋ ಅನ್ನುತ್ತಾ ಶಶಾಂಕ್, ವಸಂತ್ ಅವನ ಎದುರಿಗೆ ಬಂದು ನಿಂತರು. ಏನ್ರೋ ಅಂದ ಅವರನ್ನು ನೋಡಿ. ಅದು ಮತ್ತೆ ನಾವೆಲ್ಲ ಫ್ರೆಂಡ್ಸ್ ಲಾಸ್ಟ್ ಇಯರ್ ಅಂತ ಒಂದು ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ದೀವಿ ಅಂದ. ಅದಕ್ಕೆ ನಾನೇನು ಮಾಡಲಿ? ಮತ್ತೆ ನಿಮ್ಮ ರೆಸ್ಟೋರೆಂಟ್ನಲ್ಲಿ ಇಟ್ಕೋಬೇಕು ಅಂತ ಇದ್ದೀವಿ. ಯಾಕೆ ಊರಲ್ಲಿ ಬೇರೆ ಹೋಟೆಲ್ ಇಲ್ವಾ? ಹೋಗ್ರಲ್ಲೋ. ಬ್ರೋ ಪ್ಲೀಸ್ ಬ್ರೋ, ಹಾಗೆಲ್ಲ ಹೇಳಬೇಡಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಮಾತು ಕೊಟ್ಟಿದ್ದೀವಿ, ಹೋಟೆಲ್ ಎಲ್ಲ ವ್ಯವಸ್ಥೆ ನಮ್ಮದೇ ಅಂತ. ತೆಗೆದು ಬಿಟ್ಟ ಅಂದರೆ ಹೋಗ್ರಲ್ಲೋ ಅಂದು ಮುಂದೆ ಹೊರಟವನಿಗೆ ಪ್ಲೀಸ್ ಬ್ರೋ ಒಪ್ಪಿಕೊಳ್ಳಿ ಅಂತ ಅಡ್ಡ ಹಾಕಿದ ಶಶಾಂಕ್. ಮಾಡೋಕ್ಕೆ ಕೆಲಸ ಇಲ್ವಾ ನಿಮಗೆಲ್ಲ? ಹೋಗಿ ಬಿದ್ಕೊಳ್ಳಿ, ಪಾರ್ಟಿ ಅಂತೆ ಅಂದು ಸಿಡುಕಿದ. ಏನ್ರೋ ಏನೋ ಮಾತಾಡ್ತಾ ಇದ್ದೀರಾ ಅಂದ ವೇದ ಅವರೆದುರು ಬಂದು. ಅಲ್ಲಿದ್ದ ಕವನ ಅವರ ಜೊತೆ ಮಾತಾಡಲು ಕಾಯುತ್ತಿದ್ದಳು ಎಂದು ತಿಳಿದು ಅಲ್ಲಿರದೆ ನಿಲ್ಲದೆ ಅವಳ ಕಡೆ ನೋಡದೆ ಬಂದಿದ್ದ. ಅಣ್ಣ ಒಂದು ಚಿಕ್ಕ ಪಾರ್ಟಿ ಮಾಡ್ತೀವಿ ಅಂದರೆ ಬೇಡ ಅಂತಿದ್ದಾನೆ. ಏ ರಿಷಿ ಯಾಕೋ? ನೀವು ಯಾವನೂ ಅಲ್ಲಿಗೆ ಬರಬೇಡಿ. ನೀನು ಬಂದರೆ ಎಲ್ಲ ಹಾಳು ಮಾಡಿ ಬರ್ತೀಯ. ಇನ್ನು ಇವೆಲ್ಲ ಬಂದರೆ ಸಿಕ್ಕಾಬಟ್ಟೆ ತಿಂದು ಬರ್ತಾವೆ. ಸಾಲದಕ್ಕೆ ಅಲ್ಲಿ ಹುಡುಗರ ಮೇಲೆಲ್ಲ ದರ್ಪ ತೋರಿಸ್ತಾರೆ. ನೀವೆಲ್ಲ ಸರಿಯಾಗಿ ನಡೆದುಕೊಳ್ಳಿ ಆಯ್ತಾ? ಸೊಕ್ಕು ತೋರಿಸಿದ್ರೆ ಕಾಲು ಮುರಿತೀನಿ, ಸರಿನಾ? ಅದೆಲ್ಲ ಏನೂ ಬೇಡ, ಯಾರು ಬರೋದು ಬೇಡ ಅಷ್ಟೆ. ಸರಿ ಬಿಡೋ ಶಶು, ವಸು ನೀವು ಬನ್ನಿ, ನಿಮಗೆ ಬೇರೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ನಮ್ಮದೇ ಹೋಟೆಲ್ ಇಟ್ಕೊಂಡು ಬೇರೆ ಹೋಟೆಲ್ನಲ್ಲಿ ಒಂದೇ ಐಸ್ ಕ್ರೀಮ್ ತಗೊಂಡು ಒಂದೇ ಸ್ಪೂನಲ್ಲಿ ಹೇಗೆ ತಿನ್ನಬೇಕು ಅಂತ ಹೇಳಿಕೊಡ್ತೀನಿ ಬನ್ನಿ ಅಂದ ವೇದ ಹೇಳಲು ಅವರಿಬ್ಬರು ಅವನ ಮುಖ ನೋಡಿದರು. ಏನು ಹೇಳ್ತಿದ್ದಾನೆ ಅಂತ ತಿಳಿಯದೆ. ಆದರೆ ರಿಷಿಗೆ ಅವನ ಮಾತು ಅರ್ಥವಾಗಿತ್ತು. ಅದೆಲ್ಲ ಏನೂ ಬೇಡ, ಸರಿ ನೀವು ಬನ್ನಿ ಅಂದ ರಿಷಿ ಅವರಿಬ್ಬರ ಕಡೆ ನೋಡಿ. ಪರವಾಗಿಲ್ಲ ಬಿಡೋ, ನಾನು ಅವರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀನಿ ವೇದ ಅಂದಾಗ, ವೇದ ಅಲ್ಲ ಅಣ್ಣ, ಅಣ್ಣ ಪಾಪ ನನ್ನ ಮುದ್ದು ತಮ್ಮಂದರು ಅಷ್ಟು ಪ್ರೀತಿಯಿಂದ ಬಂದು ಕೇಳ್ತಾ ಇದ್ದಾರೆ, ನಾನು ಬೇಡ ಅಂತ ಹೇಳ್ತೀನಾ? ಇಷ್ಟೊತ್ತು ಹೇಳ್ತಿದ್ದೆ ಶಶಾಂಕ್ ಕೇಳಲು. ಅದೆಲ್ಲ ಸುಮ್ಮನೆ ತಮಾಷೆಗೆ ಅಷ್ಟೆ, ನೀವು ಬಂದ್ರೋ ಅಂದ ರಿಷಿ ಶಶಾಂಕ್ ಕಡೆ ನೋಡುತ್ತಾ. ಅವರು ಎಲ್ಲಿಗೆ ಬರಬೇಕು? ಖುಷಿ ಅವರ ಬಳಿಗೆ ಬಂದು ಕೇಳಲು. ಪಾಪ ಶಶು, ವಸು ಒಂದು ಚಿಕ್ಕ ಪಾರ್ಟಿಗೆ ಅವನ ಹೋಟೆಲ್ನಲ್ಲಿ ಇಡೋಕೆ ಕೇಳ್ತಿದ್ರೆ ಬೇಡ ಅಂತಿದ್ದಾನೆ. ಅದಕ್ಕೆ ನಾನು ಬೇರೆ ಕಡೆ ಹೋಗಿ ಐಸ್ ಕ್ರೀಮ್ ಹೇಗೆ ತಿನ್ನಿಸೋದು ಹೇಳಿಕೊಡೋಣ ಅಂತ ಇದ್ದೀನಿ ಅಂದ ವೇದ ನಗುತ್ತಾ. ಏನು ಐಸ್ ಕ್ರೀಮ್ ಅಂದರು ಇಬ್ಬರು. ಅವನು ಬೇರೇನೋ ಹೇಳ್ತಿದ್ದಾನೆ, ನೀವು ತಲೆ ಕೆಡಿಸ್ಕೊಬೇಡಿ ಅಂದ ರಿಷಿ. ನಾಳೆ ಬನ್ನಿ ಆಯ್ತಾ ಅಂದಾಗ ವೇದ ಪರವಾಗಿಲ್ಲ ಬಿಡೋ ಅಂದ ರಿಷಿಯನ್ನು ರೇಗಿಸಲು. ವೇದ ಸ್ವಲ್ಪ ಸುಮ್ಮನೆ ಇರೋ ಅನ್ನುವಂತೆ ಸನ್ನೆ ಮಾಡಿ ಹೇಳಲು ಓಕೆ ಅನ್ನುವಂತೆ ತಲೆ ಆಡಿಸಿದ ವೇದ. ಶಶಾಂಕ್, ವಸಂತ್ ಒಪ್ಪಿಗೆ ಸಿಕ್ಕ ಖುಷಿಯಲ್ಲಿ ಹೋದರೆ ರಿಷಿ ವೇದನ ಕಡೆ ನೋಡಿ, ಏನೋ ನೀನು ಅವರ ಮುಂದೆ ಅದೆಲ್ಲ ಹೇಳ್ತೀಯ, ಅವರು ಅಮ್ಮರಿಗೆಲ್ಲ ಹೇಳ್ತಾರೆ ಅಷ್ಟೇ ಅಂದಾಗ, ಲವ್ ಮಾಡ್ತಿರೋದೇ ನಿಜ ಅಂದಮೇಲೆ ಮುಚ್ಚಿಡೋದು ಯಾಕೆ? ಹಾಗಂತ ಎಲ್ಲ ಪ್ರಚಾರ ಮಾಡಲಿಕ್ಕಾಗುತ್ತಾ? ಮನೆಯವರಿಗೆ ಬೇರೆಯವರಿಂದ ತಿಳಿಯೋ ಮೊದಲು ನೀನೇ ಹೇಳಿದರೆ ಬೆಟರ್ ಅಂದವ. ಹೋಗೋ ತಂಬಿ, ಹೋಗಿ ಐಸ್ ಕ್ರೀಮ್ ಹೇಗೆ ತಿನ್ನಿಸೋದು ಅಂತ ಪ್ರಾಕ್ಟೀಸ್ ಮಾಡು ನಗುತ್ತಾ ಅಂದು ಅವನ ಕೆನ್ನೆ ತಟ್ಟಿ ಖುಷಿ ಕಡೆ ನೋಡಿ, ಬಾ ಬಂಗಾರಿ ನಾವು ಹೋಗೋಣ ಅಂದಾಗ,
ಏನು ಯೋಚಿಸ್ಬೇಡಿ, ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ ಅಂದ. ಖುಷಿ ಗುಡ್ ನೈಟ್ ಅಂದು ನಡೆದಳು. ವೇದ ತನ್ನ ಕಡೆ ನೋಡದೆ ಹೋಗಿದ್ದು ನೋಡಿದ ಕವನ ಮುಖ ಬಿಟ್ಟು ಅವಳ ಮನೆಗೆ ನಡೆದಳು. ಇನ್ನು ಇವಾಗ ಸಿಕ್ಕಿರೋ ಈ ಕ್ಲೂ ಇಟ್ಕೊಂಡು ಈ ಶಶು ಎಲ್ಲ ಪತ್ತೆ ಹತ್ತಾನೆ ಅಂದುಕೊಂಡ ರಿಷಿ. ಅವನು ಅಲ್ಲಿಂದ ತನ್ನ ರೂಮ್ ಸೇರಿದ. ರೂಮ್ನಲ್ಲಿ ಫೋನ್ ಹಿಡಿದು ಕುಳಿತಿದ್ದ ವೇದ. ಯಾಕೆ ಪಾಪ ರಿಷಿನ ಹಾಗೆ ರೇಗಿಸ್ತೀರಾ? ಯಾರು? ನಾನಾ? ಅವನು ಒಮ್ಮೊಮ್ಮೆ ಎಷ್ಟು ಸ್ಕೋಪ್ ತೋರಿಸ್ತಾನೆ ಗೊತ್ತಾ? ಪಾಪ ಶಶಾಂಕ್ ವಸಂತ್ ಹೇಳಿದ್ರೆ ಕೇಳಲಿಲ್ಲ. ನಾನು ಅವನಿಗೆ ಹೇಳೋ ರೀತಿಯಲ್ಲಿ ಹೇಳಿದ್ದಕ್ಕೆ ಅವನು ಒಪ್ಪಿಕೊಂಡಿದ್ದು. ಅವನೇನು ಸ್ಕೋಪ್ ತೋರಿಸ್ತಾನೆ, ನೀವು ಹಾಗೆ ಅಂದ್ಕೊಂಡಿದ್ದೀರಾ ಅಷ್ಟೇ. ಹೌದೌದು, ಮುದ್ದು ಮೈದುನ ಪರ ಮಾತಾಡಿದ್ದು ಸಾಕು. ಇವಾಗ ಈ ಬಡಪಾಯಿ ಗಂಡನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಟೀಚರಮ್ಮ. ಇದು ಯಾವುದು ಹೊಸದಾಗಿ ಕರಿತಾ ಇದ್ದೀರಾ? ಅದು ಹಾಗೆ ಅಂದು ಅವಳನ್ನು ಅಪ್ಪಿಕೊಂಡು ಮುದ್ದು ಮಾಡುತ್ತಿದ್ದ ವೇದ. ನಾನು ನಾಳೆ ಕಾಲೇಜ್ಗೆ ಹೋಗ್ತೀನಿ, ತುಂಬ ದಿನ ರಜೆ ಕೊಡಲ್ಲ. ನಾನು ನಾಳೆಯಿಂದ ಡ್ಯೂಟಿಗೆ ಹೋಗ್ತೀನಿ. ಹೋಗಿ, ಆದರೆ ಹುಷಾರು, ಇಲ್ಲಾಂದರೆ ಹೋಗಲೇಬೇಡಿ. ಸರಿ, ಹುಷಾರಾಗಿ ಇರ್ತೀನಿ ಬಂಗಾರಿ, ಯು ಡೋಂಟ್ ವರಿ ಅಂದಾಗ ಅವಳು ತಲೆ ಆಡಿಸಿದಳು. ಅವನು ಅವಳನ್ನು ತಬ್ಬಿಕೊಂಡು ಮುದ್ದಿಸಿ ದೀಪ ಹಾರಿಸಿದ. ಅಲ್ಲೊಂದು ಸುಂದರ ರಾತ್ರಿ ಆವರಣಗೊಂಡಿತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.